ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 32 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ರೋಡ್ ಪಕ್ಕ 12 ಎಕರೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಚಳ್ಳಕೆರೆಗೆ ಇಲ್ಲಿಂದ 32 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಗೆ 232 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ 52 ಕಿಲೋಮೀಟರ್ ದೂರ ಆಗುತ್ತೆ ಇಲ್ಲಿಗೆ, ಈ ಜಾಗಕ್ಕೆ. ಜೊತೆಗೆ ಇದು ರೋಡ್ ಅಟ್ಯಾಚ್ ಇರುವಂಥ 40 ಅಡಿ ಟ್ರಂಚಿಂಗ್ ಹೊಡಿಸಿರುವಂಥ ದಾರಿಯ ಪಕ್ಕ ಇರುವಂಥ 12 ಎಕರೆ ಜಮೀನು. ಇನ್ನು ಮೊದಲನೆಯದಾಗಿ ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ನೋಡ್ರಿ, ಪ್ಯೂರ್ ರೆಡ್ ಸಾಯಿಲ್, ಒಂದು ಸಣ್ಣ ಕಲ್ಲು ಸಮೇತ ಇಲ್ಲ, ತುಂಬ ಚೆನ್ನಾಗಿದೆ ಮಣ್ಣು, ರಕ್ತ ಚಂದನ ಇದ್ದ ಹಾಗಿದೆ ಮಣ್ಣು, ಮಾತ್ರ ತುಂಬ ಚೆನ್ನಾಗಿದೆ. ಇನ್ನು ಮೊದಲಿಗೆ ನಾನು ನೋಡಿ, ಅಲ್ಲೊಂದು ಸಣ್ಣ ಮರ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಹಿಡಿದು ನಿಮ್ಗೆ ಈ ಕಡೆ ಇಲ್ಲೊಂದು ಬದ ಇದೆ, ಅಲ್ಲಿವರೆಗೂ ಜಮೀನಿದೆ. ಪಕ್ಕದಲ್ಲಿ ಸಾಗುವಳಿ ಮಾಡಿದ್ದಾರೆ ನೋಡ್ರಿ, ತುಂಬ ನೀಟಾಗಿ ಕಾಣಿಸ್ತಾ ಇದೆ. ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಇನ್ನು ಎರಡನೇದಾಗಿ ನೀರಿನ ಸ್ಥಿತಿಗೆ ಬರ್ತೀನಿ. ಇಲ್ಲಿ ನೀರಿನ ಸ್ಥಿತಿ ಚೆನ್ನಾಗಿದೆ, ಆದರೆ ಈ ಜಮೀನಿನ ಮಾಲೀಕರು ಇದಕ್ಕೆ ಬಂಡವಾಳ ಹಾಕಿ ಉಳುಮೆ ಮಾಡುವಷ್ಟು ಆರ್ಥಿಕ ಪರಿಸ್ಥಿತಿ ತೊಂದರೆ ಇರೋದ್ರಿಂದಲೇ ಈ ಜಮೀನು ಮಾರುವಂಥ ಉದ್ದೇಶ. ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ. ಕೋರ್ಟು ಕಚೇರಿ ಆ ಥರ ಯಾವುದೇ ರೀತಿ ಇಲ್ಲ. 12 ಎಕರೆಯಲ್ಲಿ 3 ಅಣ್ಣ ತಮ್ಮಂದಿರು, ಜಾಸ್ತಿ ಏನಿಲ್ಲ, 3 ಅಣ್ಣ ತಮ್ಮಂದಿರು, 3 ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ನೀಟಾಗಿದೆ, ಏನು ತೊಂದರೆ ಇಲ್ಲ. ನಿಮಗೆ ನೋಡ್ರಿ, ಇಲ್ಲ ಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದೆ, ನಿಮಗೆ ತುಂಬ ಚೆನ್ನಾಗಿದೆ. ವಿದ್ಯುತ್ ಅಲ್ಲಿಂದ ಇಲ್ಲಿಗೆ ವಿದ್ಯುತ್ ತರ್ಬೋದು. ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಇನ್ನು ನೀವೇನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿಕೊಂಡು ಏನಾದರೂ ತೆಂಗು, ಅಡಿಕೆ, ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತೆಂಗು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತೆಂಗು ತುಂಬ ಚೆನ್ನಾಗಿ ಬಂದಿದೆ. ಯಾಕಂದ್ರೆ ನೀರಿನ ಸ್ಥಿತಿ ಚೆನ್ನಾಗಿದೆ, ಆದ್ದರಿಂದ ಅಷ್ಟು ನೀಟಾಗಿ ಬಂದಿದೆ. ಜೊತೆಗೆ ದಾರಿ ಪಕ್ಕ ಯಾವುದೇ ರೀತಿ ದಾರಿಯ ಸಮಸ್ಯೆ ಅಂತೂ ಇಲ್ಲ. ವಿಲೇಜ್ಗೆ ಹೋಗುವಂಥ ದಾರಿ ಇದು. ಪಕ್ಕದಲ್ಲಿ 12 ಎಕರೆ ಜಮೀನು, ಅದರಲ್ಲೂ ಕೂಡ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಜಮೀನು. ನಾನು ಕೊನೆಯಲ್ಲಿ ರೇಟ್ ಕೂಡ ಹೇಳ್ತೀನಿ ನಿಮಗೆ. ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ, ಜನರಲ್ ಪ್ರಾಪರ್ಟಿ, ಕೋರ್ಟು ಕಚೇರಿ ಅಂತ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಿಮಗೆ ಪಕ್ಕದಲ್ಲಿ ನೀಟಾಗಿ ಸಾಗುವಳಿ ಮಾಡ್ಕೊಂಡಿದ್ದಾರೆ, ಅದರಿಂದ ಕಾಣಿಸುತ್ತೆ ನೋಡಿ. ನಾನೀಗ ಜಮೀನೊಳಗೆ ಎಂಟ್ರಿ ಆಗ್ತಾ ಇದ್ದೀನಿ. ಇನ್ನು ಇದೇ ಜಮೀನು. ಓನರು ಆರ್ಥಿಕ ಪರಿಸ್ಥಿತಿ ಸರಿ ಇರೋದರ ಕಾರಣ ಇದನ್ನು ಉಳುಮೆ ಮಾಡೋದಕ್ಕೆ ಹೋಗಿಲ್ಲ, ಆದ್ದರಿಂದ ಈ ಪರಿಸ್ಥಿತಿಲಿ ಇದೆ. ನೀವು ತಗೊಂಡು ನೀಟಾಗಿ ಸಾಗುವಳಿ ಮಾಡ್ಕೊಂಡು ಇಟ್ಕೋಬೋದು. ಜೊತೆಗೆ ತೆಂಗು, ಅಡಿಕೆ ಆ ಥರ ಎಲ್ಲವನ್ನೂ ಕೂಡ ಮಾಡ್ಬೋದು. ಯಾಕೆ ಅಂದರೆ ಇಲ್ಲಿ ಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಅಲ್ಲಿಂದ ವಿದ್ಯುತ್ ಕೂಡ ಸಿಗುತ್ತೆ. ಕಡಿಮೆ ಬೆಲೆಯಲ್ಲಿ ಇರುವಂಥ ಜಮೀನುಗಳಿಗೆ ಕೆಲವು ವಿದ್ಯುತ್ ಸಂಪರ್ಕ ಇರೋದು ಭಾಳ ಕಮ್ಮಿ, ಅದರಲ್ಲಿ ಎಲ್ಲ ವ್ಯವಸ್ಥೆ ಕೂಡ ಇದೆ ಈ ಜಮೀನಿಗೆ. ಇನ್ನು ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಬಿಟ್ಟಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ, ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಒತ್ತಡದ ಬರದಲ್ಲಿ ಫೋನ್ ಏನಾದರೂ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ನೀವು ಒಂದು ವೇಳೆ ಜಮೀನನ್ನು ನೋಡಲೇಬೇಕು ಅಂದಾಗ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನೀವು ನೇರವಾಗಿ ಆಫೀಸ್ ಹತ್ರ ಬಂದು ಅಲ್ಲಿಂದ ಜಮೀನು ತೋರಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಕೆಲವೊಂದಿಷ್ಟು ಜನ ನಮ್ಮ ವೀಕ್ಷಕರು, ಸಬ್ಸ್ಕ್ರೈಬರು ಸಲಹೆಯನ್ನು ಕೊಟ್ಟಿದ್ದರು, ದಾರಿ ಯಾವ ದಿಕ್ಕಿಗೆ ಬರುತ್ತೆ ಹೇಳಿ ಸರ್. ದಯವಿಟ್ಟು ಕ್ಷಮೆ ಇರಲಿ, ಮುಂದಿನ ವಿಡಿಯೋಗಳಲ್ಲಿ ಈ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತೀನಿ. ಇದು ಉತ್ತರ ದಿಕ್ಕಿಗೆ ದಾರಿ ಬರುತ್ತೆ, ಇದು ದಕ್ಷಿಣ. ನಿಮಗೆ ಇದು ಉತ್ತರ ದಾರಿ ನಿಮಗೆ ಕಾಣಿಸ್ತಾ ಇದೆ ನೋಡ್ರಿ, ದಾರಿ ಅದು ಉತ್ತರ. ಏನು ಎಲ್ಲವೂ ಮಾಹಿತಿ ಆದಮೇಲೆ ಕೊನೆಯದಾಗಿ ಈ ಜಮೀನಿನ ಬೆಲೆ 1 ಎಕರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 6.5 8 ಲಕ್ಷ ಹೇಳ್ತಾರೆ. ಅದರ ಮಧ್ಯ ಭಾಗದಲ್ಲಿ ಆಗುತ್ತೆ. 6.5 ಲಕ್ಷದಿಂದ 1 ಎಕರೆ 8 ಲಕ್ಷ ಹೇಳ್ತಾರೆ, ಅದರ ಮಧ್ಯದಲ್ಲಿ ವ್ಯವಹಾರ ಆಗುತ್ತೆ. ಏನು
ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದ್ರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.